ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸುದರ್ಶನ್ ಟಿವಿ ಅಂತ ಒಂದು ಕೋಮುವಾದಿ ಚಾನಲ್ ಇದೆ. ಆ ಚಾನಲ್ ದಿನ ಬೆಳಗಾದ್ರೆ ಕೆಲಸ ಏನು ಅಂದ್ರೆ, ಮುಸ್ಲಿಮರನ್ನ ಉಗ್ರವಾದಿಗಳು, ದೇಶದ್ರೋಹಿಗಳು, ಜಿಹಾದಿಗಳು ಈ ರೀತಿ ಸಂಬೋಧಿಸಿಕೊಂಡು ಅವರ ವಿರುದ್ಧ ಇಡೀ ಹಿಂದೂ ಸಮಾಜವನ್ನು ಎತ್ತಿ ಕಟ್ಟುವಂತಹ ದ್ವೇಷಭರಿತ ಸುಳ್ಳು ಸುದ್ದಿಗಳನ್ನು ಪ್ರಚಾರ ಮಾಡೋದು. ಬರೀ ಸುಳ್ಳು ಸುದ್ದಿ ಮತ್ತು ಪ್ರತಿ ಸುದ್ದಿಯಲ್ಲೂ ಸಹ ಮುಸ್ಲಿಮರನ್ನ ಟಾರ್ಗೆಟ್ ಮಾಡುವಂತಹ ನೀಚಾತಿ ನೀಚ ಕೃತ್ಯವನ್ನ ಆ ಸುದರ್ಶನ್ ಟಿವಿ ಅನ್ನುವಂಥದ್ದು ಮಾಡುತ್ತೆ. ಅದಕ್ಕೆ ಬಿಜೆಪಿ, RSS, ಸಂಘ ಪರಿವಾರ ಇನ್ನೆಲ್ಲ ಗೂಂಡಾ ಪಡೆಗಳೇನಿದಾವಲ್ಲ, ಹಿಂದುತ್ವದ ಹೆಸರಿನಲ್ಲಿ ಹಿಂಸೆ ಮಾಡುವಂತಹ ಪಡೆಗಳೇನಿದಾವಲ್ಲ, ಎಲ್ಲರೂ ಸಹ ಬೆಂಬಲ ಕೊಟ್ಕೊಂಡು ಹೋಗ್ತಾರೆ. ಅದಕ್ಕೆ ಸಾಕಷ್ಟು ಫಂಡಿಂಗು ಅದು ಇದು ದೊಡ್ಡ ಮಟ್ಟದಲ್ಲಿ ಸಿಗ್ತಾ ಇದೆ. ಆ ಚಾನಲ್ ಅನ್ನ ಸುರೇಶ್ ಚವನ್ಕೆ ಅನ್ನುವಂತಹ ಒಬ್ಬ ಅಯೋಗ್ಯ ಕೋಮುವಾದಿ ನಡೆಸ್ಕೊಂಡು ಹೋಗ್ತಿದ್ದಾನೆ. ಆ ಚಾನಲ್ ನಲ್ಲಿರುವಂತಹ ಒಬ್ಬ ಕೋಮುವಾದಿ ಪತ್ರಕರ್ತನನ್ನ ದಿಢೀರಂತ ಯಾರೋ ಎತ್ತಾಕೊಂಡು ಹೋಗಿ ಮುಖಾಮೂತಿ ಚಚ್ಚಿದ್ದಾರೆ. ಯಾಕೆ ಗೊತ್ತಿಲ್ಲ. ಅವನೂ ಬಾಯಿ ಬಿಡ್ತಾ ಇಲ್ಲ. ಯಾರು ಎತ್ಕೊಂಡೋದ್ರು ಅವನು ಬಾಯಿ ಬಿಡ್ತಾ ಇಲ್ಲ, ಪೊಲೀಸರು ಬಾಯಿ ಬಿಡ್ತಾ ಇಲ್ಲ, ಗೊತ್ತಾಗ್ತಾನೂ ಇಲ್ಲ. ಸೊ ಏನ್ ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ ನಡೀತಾ ಇದೆಯಲ್ಲ, ಇದು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡೋಕೆ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ ಈ ಸುದರ್ಶನ್ ಟಿವಿ ಅನ್ನುವಂತಹ ನೀಚ ಕೋಮುವಾದಿ ಚಾನಲ್ ಇದೆಯಲ್ಲ, ಇದರ ಮೇಲೆ ಸುಪ್ರೀಂ ಕೋರ್ಟ್ ಸಹ ಬ್ಲ್ಯಾಕ್ ಔಟ್ ನೋಟಿಸ್ ಅನ್ನು ಕೊಟ್ಟಿತ್ತು, ಬ್ಲ್ಯಾಕ್ ಔಟ್ ಪನಿಷ್ಮೆಂಟ್ ಅನ್ನು ಕೊಟ್ಟಿತ್ತು. ಆ ವಿವರಗಳನ್ನು ಸಹ ಕೊಡ್ತೀನಿ. ಸೊ ನಿಮಗೆ ಮೊದಲೇ ಹೇಳಿದ ಹಾಗೆ ಸುದರ್ಶನ್ ಟಿವಿ ಅನ್ನೋದು ಒಂದು ಕೋಮುವಾದಿ ಚಾನಲ್. ಆ ಚಾನಲ್ನ ಪತ್ರಕರ್ತ ಒಬ್ಬ ಸುಶೀಲ್ ಅವಸ್ಥಿ ಅನ್ನುವಂತಹ ಈ ವ್ಯಕ್ತಿಯನ್ನ, ಪತ್ರಕರ್ತನನ್ನ, ಅವನ ಮನೆಯ ಬಳಿಯೇ ಒಂದು ವ್ಯಾನ್ ಬಂದು ಅದರಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಸಿಕ್ಕಾಪಟ್ಟೆ ಚಚ್ಚಿ ಮುಖಮೂತಿ ಎಲ್ಲ ಊದಿಸಿ ಒಂದು ಕಡೆ ಫುಲ್ ಡ್ಯಾಮೇಜ್ ಮಾಡಿ ಮುಖವನ್ನ ಬಿಟ್ಟು ಹೋಗಿದ್ದಾರೆ. ಇದು ನಡೆದಿರುವಂತಹದ್ದು ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಆಕ್ಚುಲಿ ಒಂದು ಫಿಲಂ ಸಿಟಿ ಅಂತ ಮಾಡಿದ್ದಾರೆ. ದೇಶದ ಎಲ್ಲ ಕೋಮುವಾದಿ ಚಾನೆಲ್ಗಳ ಸ್ಟುಡಿಯೋಗಳು ಅಲ್ಲೇ ಇರೋದು. ಅರ್ನಬ್ ಗೋಸ್ವಾಮಿ ಬಾಯಿ ಬಡ್ಕೊಳ್ಳೋದು ಅಲ್ಲಿಂದಾನೆ. NDTV ಇಂದ ಹಿಡಿದು ಇಂಡಿಯಾ ಟುಡೇ ಆಗ್ಬೋದು, CNN ಆಗಿರಬಹುದು, ಅಥವಾ ಯಾವ್ಯಾವ್ದು ಚಾನೆಲ್ಗಳು, ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ಇದಾವೋ ರಾಷ್ಟ್ರೀಯ ಮಟ್ಟದ್ದು, ಎಲ್ಲವೂ ಸಹ ನೋಯ್ಡಾದ ಫಿಲಂ ಸಿಟಿಯಿಂದಾನೆ ಆಪರೇಟ್ ಆಗೋದು. ಅಲ್ಲಿ ಅವರಿಗೆ ಬೇಕಾದ ಎಲ್ಲ ಸೌಲಭ್ಯ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ಒಂದು ರೀತಿಯಲ್ಲಿ ಒಂದು ಗೂಡಲ್ಲಿ ಹಾಕಿದ ನಾಯಿಗಳು ಬೊಗಳದಂಗೆ ಬೊಗಳೋದಕ್ಕೆ ಆ ಫಿಲಂ ಸಿಟಿಯನ್ನ ಕಟ್ಟಿದ್ದಾರೆ. ಅಲ್ಲಿ ಇವ್ರನ್ನೆಲ್ಲ ಕೂಡ ಹಾಕಿದ್ದಾರೆ, ಬೊಗಳ್ಕೊಂಡಿರ್ತಾರೆ ದಿನ ಬೆಳಗಾದ್ರೆ. ಅದೇನು ಮುಸ್ಲಿಮರ ವಿರುದ್ಧ, ಬಿಜೆಪಿಯ ಪರ, ಮೋದಿಯ ಪರ, ಸಂಘ ಪರಿವಾರದ ಪರ, RSS ಪರ, ಅಥವಾ ಯಾರು ಮೋದಿಯನ್ನ ಪ್ರಶ್ನೆ ಮಾಡ್ತಾರೋ ಅವರ ವಿರುದ್ಧ ಅಲ್ಲಿ ಬಾಯಿ ಬಡ್ಕೊಳ್ತಿರ್ತಾರೆ. ಅಲ್ಲೇ ಈ ಸುದರ್ಶನ್ ಅನ್ನುವಂತಹ ಚಾನಲ್ ಸಹ ಇರೋದು. ಈ ಸುದರ್ಶನ್ ಚಾನಲ್ ಹಿಸ್ಟ್ರಿಯನ್ನ ಕೇಳಿದ್ರೆ ನೀವು ಬೆಚ್ಚಿ ಬಿದ್ದೋಗ್ತೀರಿ. ನಾನು ಮೊದಲೇ ಹೇಳಿದೆ, ಬರೀ ಕೋಮುವಾದದ್ದೇ. ಒಂದ್ಸಲ ಇವರು UPSC ಜಿಹಾದ್ ಅಂತ 2020ರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. ಅದು ಏನು ಕಂತುಗಳಲ್ಲಿ ಮಾಡಿದ್ರು. ಒಂದು ದಿನದ ಕಾರ್ಯಕ್ರಮ ಅಲ್ಲ, ಅರ್ಧ ಗಂಟೆ ಸೆಗ್ಮೆಂಟ್ಗಳು ಮಾಡಿ 6-7 ಎಪಿಸೋಡ್ಗಳು ಮಾಡಿದ್ರು. ಒಂದೆರಡು ಎಪಿಸೋಡ್ ಬಂದ ತಕ್ಷಣನೇ ಅದರಲ್ಲಿದ್ದಂತಹ ವಿಷಯ ಏನು ಅನ್ನೋದು ಅರ್ಥ ಆಗ್ಬಿಡ್ತು. ಅದೊಂದು ಜಿಹಾದ್ ಅಂತೆ. UPSC ಪರೀಕ್ಷೆ ಬರೆಯುವಂತಹ ಮುಸ್ಲಿಮರು ಆ UPSC ಪರೀಕ್ಷೆ ಪಾಸ್ ಮಾಡಿ ಅಧಿಕಾರಿಗಳಾಗಿ ಹಿಂದೂಗಳನ್ನ ನಾಶ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ ವ್ಯವಸ್ಥಿತವಾಗಿ ರಚನೆ ಮಾಡಿಕೊಂಡಿರುವಂತಹ ಜಿಹಾದ್ನ ಒಂದು ರೂಪ ಅಂತೆ ಅದು. ಅದಕ್ಕೆ ಅದರ ಹೆಸರು UPSC ಜಿಹಾದ್ ಅಂತ ನಾವು ಕೊಟ್ಟಿದ್ದೀವಿ ಅಂತ ವಿವರಣೆ ಕೊಡ್ತಾ ಏನೇನೋ ಕಥೆಗಳನ್ನ ಕಟ್ಕೊಂಡು ಹೋಗ್ತಾ ಇದ್ರು. ಅಂದ್ರೆ ಮುಸ್ಲಿಮರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಅವಕಾಶ ಕೊಡಬಾರ್ದು, ಕೊಟ್ರೆ ಅವರು ಹಿಂದೂಗಳನ್ನ ನಾಶ ಮಾಡುವ ಕಡೆಗೆ ಕೆಲಸ ಮಾಡ್ತಾರೆ, ಅವರ ಅಧಿಕಾರಿಗಳಾಗಬಾರ್ದು, ಅವ್ರಿಗೆ ಸರ್ಕಾರಿ ಉದ್ಯೋಗನೇ ಕೊಡಬಾರದು ಮುಸ್ಲಿಮರು ಈ ದೇಶದ ಶತ್ರುಗಳು ಅಂತ ಬಿಂಬಿಸುವಂತಹ ಕಾರ್ಯಕ್ರಮ ಈ UPSC ಜಿಹಾದ್ ಆಗಿತ್ತು. ಇದರ ವಿರುದ್ಧ ಮೊದಲಿಗೆ ಹೈಕೋರ್ಟ್ ಹೇಳ್ತು, ಎಚ್ಚರಿಕೆ, ಏನೋ ಮಾಡ್ತಿದ್ದೀರಿ ನೀವು, ನಾಟ್ ಕರೆಕ್ಟ್ ಅಂತ. ಬಟ್ ಮೋದಿ ಸರ್ಕಾರ ಇತ್ತಲ್ಲ, ನೀವು ಪ್ರಸಾರ ಮಾಡಿ, ಬಟ್ ಅಲ್ಲಲ್ಲಿ ಸ್ವಲ್ಪ ಕಟ್ ಮಾಡಿ ಅಂತ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಹೇಳ್ತು. ಇದನ್ನ ಹಾಕಿದ್ರು. ಆ ನಂತರ ವಿಚಾರ ಸುಪ್ರೀಂ ಕೋರ್ಟ್ ಹೋಯ್ತು. ಸುಪ್ರೀಂ ಕೋರ್ಟ್ ಆ ಕಾರ್ಯಕ್ರಮ ನೋಡಿ ಕೆಂಡಮಂಡಲ ಆಯ್ತು, ಬ್ಲ್ಯಾಕ್ಔಟ್ ಪನಿಷ್ಮೆಂಟ್ ಕೊಡ್ತು. ಕೆಲವು ದಿನಗಳು ಆ ಚಾನಲ್ ಅನ್ನ ಬ್ಲ್ಯಾಕ್ಔಟ್ ಮಾಡ್ಬಿಟ್ರು, ಪ್ರಸಾರ ಆಗದಂತೆ ಮಾಡ್ಬಿಟ್ರು.
ಆ ನಂತರ ಮತ್ತೆ ಕ್ಷಮೆ ಕೇಳೋದು, ಕಾಲಿಗೆ ಬೀಳೋದು, ಏನಾದರೂ ಷಡ್ಯಂತ್ರಗಳು ಮಾಡೋದು, ಕೋರ್ಟ್ ಮುಂದೆ ಕಣ್ಣೀರು ಹಾಕೋದು, ಅಥವಾ ಆಗ ಇವರಿಗೆ ಈ ದೇಶದ ಸಂವಿಧಾನ, ವಾಕ್ ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ ಎಲ್ಲ ನೆನಪಾಗುತ್ತೆ. ಅದನ್ನೆಲ್ಲ ಕೋರ್ಟ್ ಮುಂದೆ ಹೇಳ್ಕೊಂಡು ನಾವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ, ಬಾಯ್ಕಾಟ್ ಅಂದ್ರೆ ಏನು, ಹೀಗೆ ಕಥೆಗಳು ಕಟ್ಕೊಂಡು ಆ ಚಾನಲ್ ಅನ್ನ ಮತ್ತೆ ವಾಪಸ್ ಏರಿಗೆ ತಗೊಂಡ್ಬಂದಿದ್ದಾರೆ. ಆದ್ರೆ ಅವರ ನಡವಳಿಕೆಯಲ್ಲಿ ಆ ನೀಚ ಮನಸ್ಥಿತಿಯ ವರದಿಗಳಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗಿಲ್ಲ. ಯಾಕಂದ್ರೆ ಸರ್ಕಾರದಲ್ಲಿ ಇನ್ನೂ ಯಾವುದೇ ಬದಲಾವಣೆ ಆಗಿಲ್ಲ. ಅದೇ ಮೋದಿ ಸರ್ಕಾರ, ಅದೇ ಬಿಜೆಪಿ ಸರ್ಕಾರ, ಅದೇ RSS ಕಂಟ್ರೋಲ್ಡ್ ಗವರ್ನಮೆಂಟ್. ಹಾಗಾಗಿ ಯಾವ ಬದಲಾವಣೆನೂ ಇಲ್ಲ. ಆದ್ರೆ ಈಗ ಈ ಒಂದು ಚಾನಲ್ನ ಪತ್ರಕರ್ತ, ತನ್ನನ್ನು ತಾನು ರಾಷ್ಟ್ರೀಯವಾದಿ ಪತ್ರಕರ್ತ ಅಂತ ಹೇಳಿಕೊಳ್ಳುವಂತಹ ಈ ಸುಶೀಲ್ ಅವಸ್ಥಿ ಅನ್ನುವಂತಹವನ್ನ ಯಾರು ಎತ್ಕೊಂಡೋಗಿ ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಫುಲ್ ಸೈಲೆನ್ಸ್. ಪೊಲೀಸರು ಸಹ ಇದರ ಬಗ್ಗೆ ಗಂಭೀರವಾಗಿ ತನಿಖೆ ಮಾಡ್ತಿಲ್ಲ ಅಂತ ಸುದ್ದಿಗಳು ಬರ್ತಾ ಇದೆ. ಇನ್ನೊಂದು ಕಡೆ ವಿಪಕ್ಷಗಳು ಪ್ರಶ್ನೆ ಮಾಡ್ತಿದೆ, ನಿಮ್ಮನ್ನು ಹೊಗಳೋದಕ್ಕೆ ಅಂತಲೇ ಹುಟ್ಟಿಕೊಂಡಿರುವ ಒಂದು ಚಾನಲ್, ನಿಮ್ಮನ್ನು ಹೊಗಳೋದಕ್ಕೆ ಅಂತಾನೆ ಇರುವ ಒಂದು ಚಾನಲ್, ಅಂತಹ ಚಾನಲ್ನ ನಿಮ್ಮ ಗುಲಾಮಗಿರಿಯಲ್ಲಿ ಮುಳುಗಿರುವಂತಹ ಒಬ್ಬ ಪತ್ರಕರ್ತನಿಗೆ ಈ ಗತಿಯಾದರೆ ಬೇರೆಯವರ ಅವಸ್ಥೆ ಏನು? ಉತ್ತರ ಪ್ರದೇಶದಲ್ಲಿ ಕಾನೂನು ವ್ಯವಸ್ಥೆ ಅನ್ನೋದಿದೆಯಾ ಅನ್ನುವಂತಹ ಪ್ರಶ್ನೆಗಳನ್ನು ವಿಪಕ್ಷಗಳು ಎತ್ತುತ್ತಾ ಇದ್ದಾರೆ. ಈ ಕಡೆ ಈ ಚಾನಲ್ ಆಗ್ಲಿ, ವಧೆ ತಿಂದವನಾಗ್ಲಿ, ಆ ಚಾನಲ್ನ ಹೆಡ್ ಸುರೇಶ್ ಚವನ್ಕೆ ಅನ್ನುವನಾಗ್ಲಿ, ಯಾರು ಸಹ ಇದ್ರ ಬಗ್ಗೆ ದೊಡ್ಡದಾಗಿ ಮಾತಾಡ್ತಾನೆ ಇಲ್ಲ. ಪರವಾಗಿಲ್ಲ, ವಧೆ ತಿಂದಿದ್ ನಾವು ತಾನೆ, ನಾವೇ ಸುಮ್ಮನೆ ಇದ್ದೀವಿ ಅನ್ನೋ ರೀತಿಯಲ್ಲಿ ಸುಮ್ಮನೆ ಇದ್ದಾರೆ. ಹಾಗಾದ್ರೆ ಇವನು ಏನ್ ಮಾಡಿದ್ದ? ಯಾಕೆ ಅವನನ್ನ ಎತ್ತಾಕೊಂಡೋದ್ರು? ಯಾರು ಎತ್ತಾಕೊಂಡೋದ್ರು? ಅಂತ ಹಲ್ಕಟ್ ಕೆಲಸ ಏನ್ ಮಾಡಿರಬಹುದು? ಈ ಪ್ರಶ್ನೆಗಳು ಸಹ ಬರ್ತಿದ್ದಾವೆ. ಬಟ್ ಇದ್ಯಾವುದಕ್ಕೂ ಪೊಲೀಸರು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳುವಂತಹ, ಉತ್ತರಿಸುವಂತಹ ಪ್ರಯತ್ನ ಮಾಡ್ತಿಲ್ಲ ಅನ್ನೋದು ಅನುಮಾನ. ಹಾಗಾದ್ರೆ ಏನೋ ಇವ್ರದೇ ಪರ್ಸನಲ್ ಏನೋ ಇರಬಹುದೇನೋ ಗೊತ್ತಿಲ್ಲ. ಒಟ್ನಲ್ಲಿ ಸುದರ್ಶನ್ ಟಿವಿ ಅನ್ನುವಂತಹ ವಿಷ ಬಿತ್ತುವ ಚಾನಲ್ನ ಪತ್ರಕರ್ತನಿಗೆ ಮುಖಾಮುಖಿ ಜಜ್ಜಿರೋದಂತೂ ಸತ್ಯ. ಅವನು ಆಸ್ಪತ್ರೆಯಲ್ಲಿ ಮಲಗಿದ್ದಾನೆ, ಆ ಫೋಟೋ ಹೊರಗಡೆ ಬಂದಿದೆ, ಅದರಲ್ಲಿ ಎರಡು ಮಾತಿಲ್ಲ, ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.